ನಿಮ್ಮ ಮೈಂಡಲ್ಲಿ ಬಂದಿರುತ್ತೆ, ಯಾಕೆ ನಾನು ಒಂದು ಬಿಸ್ನೆಸ್ ಮಾಡಬಾರ್ದು ಅಂತ. ಆಗ ನಿಮ್ಮ ಮೈಂಡಲ್ಲಿ ಒಂದು ಡೌಟ್ ಬರುತ್ತೆ. ಆ ಡೌಟ್ ಏನಂದರೆ ಸಿಂಪ್ಲಿಯಾಗಿ ನಾವು ಬಿಸ್ನೆಸ್ ರಿಜಿಸ್ಟರ್ ಹೇಗೆ ಮಾಡಬೇಕು, ನಾವು ಒಂದು ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂದು ನಿಮ್ಮ ಮೈಂಡಲ್ಲಿ ಬಂದಿರುತ್ತೆ. ಸಿಂಪ್ಲಿಯಾಗಿ ನಿಮ್ಮ ಮೈಂಡಲ್ಲಿ ಬರುತ್ತೆ, ನಾನು ಕೂಡ ಬಿಸ್ನೆಸ್ ಮಾಡಬೇಕು ಅಂತ. ಬಿಸ್ನೆಸ್ ಮಾಡಬೇಕಾದ್ರೆ ಸಿಂಪ್ಲಿಯಾಗಿ ನೀವು ರಿಜಿಸ್ಟರ್ ಮಾಡಲೇಬೇಕು. ರಿಜಿಸ್ಟರ್ ಮಾಡಿದಾಗಲೇ ನೀವು ನಿಮ್ಮ ಬಿಸ್ನೆಸ್ ಓಪನ್ ಮಾಡಬಹುದು. ಸಿಂಪ್ಲಿಯಾಗಿ ನಾನು ಈ ವಿಡಿಯೋದಲ್ಲಿ ಏನು ತಿಳಿಸ್ತೀನಿ ಅಂದರೆ, ಸಿಂಪ್ಲಿಯಾಗಿ ನೀವು ನಿಮ್ಮ ಬಿಸ್ನೆಸ್ಗೆ ಹೇಗೆ ರಿಜಿಸ್ಟರ್ ಮಾಡಬೇಕು, ಆ ರಿಜಿಸ್ಟರ್ಗಳಲ್ಲಿ ಎಷ್ಟು ಟೈಪ್ಸ್ಗಳು ಬರ್ತವೆ ಅಂತ ನಾವು ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಫುಲ್ ಯೂಸ್ಫುಲ್ ಆಗಿರುತ್ತೆ. ನಿಮ್ಮ ಒಂದು ಬಿಸ್ನೆಸ್ ಓಪನ್ ಮಾಡಿದಾಗ ರಿಜಿಸ್ಟರ್ ಮಾಡೋದಕ್ಕೆ ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿ. ಬನ್ನಿ ನಾವು ಒಂದೊಂದು ಟೈಪ್ಸ್ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ನೋಡೋಣ. ನೀವು ಹೊರಗಡೆ ಎಲ್ಲಿ ಹೋಗಿದಾಗ ಕೂಡ ನೀವು ಕಿರಾಣಿ ಅಂಗಡಿ ನೋಡಿರ್ತೀರ, ಕಿರಾಣಾ ಶಾಪ್. ಆ ಕಿರಾಣಾ ಶಾಪ್ನಲ್ಲಿ ನೀವು ಸಿಂಪ್ಲಿಯಾಗಿ ನೋಡಿರ್ತೀರ, ಆ ಕಿರಾಣಾ ಅಂಗಡಿಗೆ ಒಬ್ಬನೇ ಮಾಲೀಕನಾಗಿರುತ್ತಾನೆ. ಅವನು ಸ್ವಂತ ತಮ್ಮ ವೈಯಕ್ತಿಕ ಹಣವನ್ನು ಆ ಬಿಸ್ನೆಸ್ನಲ್ಲಿ ಯೂಸ್ ಮಾಡಿರ್ತಾನೆ. ಆ ಬಿಸ್ನೆಸ್ ಲಾಸ್ ಆದರೂ ಹಾಗೂ ಅವನಿಗೆ ಪ್ರಾಫಿಟ್ ಆದರೂ ಅವನಿಗೆ ಲಾಭವಾಗುತ್ತೆ ಹಾಗೂ ಅವನಿಗೆ ನಷ್ಟವಾಗುತ್ತೆ. ಅದಕ್ಕೆ ಅಂತಾರೆ ಸೋಲ್ ಪ್ರೊಪ್ರೈಟರ್ಶಿಪ್. ಸೋಲ್ ಪ್ರೊಪ್ರೈಟರ್ಶಿಪ್ನಲ್ಲಿ ಒಂದು ಬಿಸ್ನೆಸ್ ಸಣ್ಣ ಅಂಗಡಿಗಳು ಒಬ್ಬನೇ ಮಾಲೀಕನಾಗಿರ್ತಾನೆ. ವೈಯಕ್ತಿಕ ಬಂಡವಾಳವನ್ನು ತನ್ನ ಬಿಸ್ನೆಸ್ನಲ್ಲಿ ಯೂಸ್ ಮಾಡಿರ್ತಾನೆ. ಅವನಿಗೆ ಪ್ರಾಫಿಟ್ ಆದರೂ ಅವನಿಗಾಗುತ್ತೆ, ನಷ್ಟ ಆದರೂ ಅವನ ವೈಯಕ್ತಿಕ ಆಸ್ತಿ ಪಾಸ್ತಿ ಎಲ್ಲ ಅವನಿಗೆ ಲಾಸ್ ಆಗುತ್ತೆ. ಸಿಂಪ್ಲಿಯಾಗಿ ನೀವು ಇದೊಂದು ರಿಜಿಸ್ಟರ್ ನಿಮ್ಮ ನೀವು ಒಂದು ಕಿರಾಣಾ ಶಾಪ್ ಅಥವಾ ಯಾವುದೇ ಒಂದು ಸಣ್ಣ ಶಾಪ್ಗಳಲ್ಲಿ ನೀವು ಬಿಸ್ನೆಸ್ ಮಾಡ್ತಾ ಇದ್ರಿ ಅಂದರೆ ಸಿಂಪ್ಲಿಯಾಗಿ ನೀವು ಸೋಲ್ ಪ್ರೊಪ್ರೈಟರ್ಶಿಪ್ ಅನ್ನು ರಿಜಿಸ್ಟರ್ ಮಾಡಬಹುದು. ಈಸಿಲಿಯಾಗಿ ನೀವು ಗೌರ್ಮೆಂಟ್ ಪೋರ್ಟಲ್ನಲ್ಲಿ ಹೋಗಿ ನೀವು ಇದೊಂದು ರಿಜಿಸ್ಟರ್ ಮಾಡಬಹುದು. ಇದಕ್ಕೆ ಇದು ಎಲ್ಲಕ್ಕಿಂತ ಕಡಿಮೆ ಬಂಡವಾಳದಲ್ಲಿ ರಿಜಿಸ್ಟರ್ ಆಗುವಂಥ ಇದೊಂದು ರಿಜಿಸ್ಟರ್ ನಿಮ್ಮ ಬಿಸ್ನೆಸ್ಗೆ ಮಾಡಬಹುದು. ಈಗ ನಾವು ನೆಕ್ಸ್ಟ್ ನೋಡೋಣ ಎರಡನೇ ಟೈಪ್ ರಿಜಿಸ್ಟರ್ ಯಾವುದಂದರೆ, ಸಿಂಪ್ಲಿಯಾಗಿ ನೀವು ಎಲ್ಲ ಕಡೆ ನೋಡಿರ್ತೀರ. ಎಲ್ಲ ಕಡೆ ಏನಂದರೆ, ನೀವು ದೊಡ್ಡ ಕಂಪ್ನಿಗಳಲ್ಲಿ ಹಲವಾರು ಇನ್ವೆಸ್ಟರ್ ಅಂದರೆ ಹಲವಾರು ದುಡ್ಡುಗಳಲ್ಲಿ ಹೂಡಿಕೆ ಮಾಡುವ ವ್ಯಕ್ತಿಗಳು ಒಂದು ದೊಡ್ಡ ಕಂಪ್ನಿಯಲ್ಲಿ ಇರ್ತಾರೆ. ಅದರ ದೊಡ್ಡ ಕಂಪ್ನಿಗಳಲ್ಲಿ ಸುಮಾರು ಅದರ ಮಾಲೀಕರಾಗಿರ್ತಾರೆ. ಎಷ್ಟು ಜನ ಅದರಲ್ಲಿ ಹೂಡಿಕೆ ಮಾಡಿರ್ತಾರೆ, ಅದರ ಭಾಗದಿಂದ ಅವರು ಕೂಡ ಅದರ ಕಂಪನಿಯ ಮಾಲೀಕರಾಗಿರ್ತಾರೆ. ಸಿಂಪ್ಲಿ ನಾನು ಈಗ ನಿಮಗೆ ಹೇಳುವ ಒಂದು ರಿಜಿಸ್ಟರ್ ಯಾವುದಂದರೆ 1% ಕಂಪ್ನಿ. ಈ 1% ಕಂಪ್ನಿ ಅಂದರೆ ಸಿಂಪ್ಲಿಯಾಗಿ ನಿಮಗೆ ಗೊತ್ತಾಗಿರ್ಬೋದು, ಒಬ್ಬನೇ ಮಾಲೀಕನಾಗಿರ್ತಾನೆ. 1% ಆಫ್ ಕಂಪ್ನಿ. ನಿಮ್ಮ ಬಿಸ್ನೆಸ್ ನೀವು ಓಪನ್ ಮಾಡಿದಾಗ ಸಿಂಪ್ಲಿಯಾಗಿ ನೀವು ಅದಕ್ಕೆ ಒಬ್ಬರೇ ಮಾಲೀಕರಾಗಿರ್ತೀರ. ಅಂದರೆ ಅದಕ್ಕೆ ನೀವು ಮತ್ತೊಬ್ಬರು ಪಾರ್ಟ್ನರ್ಶಿಪ್ ಹಾಗೂ ನಿಮ್ಮ ಎರಡನೇ ವ್ಯಕ್ತಿ ನಿಮ್ಮ ಬಿಸ್ನೆಸ್ನಲ್ಲಿ ಮಾಲೀಕನಾಗಿರುವುದಿಲ್ಲ. ನೀವು ಒಬ್ಬರೇ ಅದರಲ್ಲಿ ಮಾಲೀಕರಾಗಿರ್ತೀರ. ಇದರಲ್ಲಿ ಒಂದು ವಿಶೇಷ ಪಾಯಿಂಟ್ ಏನಂದರೆ, ಸಿಂಪ್ಲಿಯಾಗಿ ನೀವು ನಿಮ್ಮ ಬಿಸ್ನೆಸ್ ಓಪನ್ ಮಾಡಿದಾಗ ನಿಮ್ಮ ವೈಯಕ್ತಿಕ ಬಂಡವಾಳವನ್ನು ಈ ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಿರೋದಿಲ್ಲ. ಸಿಂಪ್ಲಿಯಾಗಿ ನೀವು ನಿಮ್ಮ ಬಿಸ್ನೆಸ್ ಓಪನ್ ಮಾಡಿದಾಗ ನೀವು ನಿಮ್ಮ ಸ್ವಂತ ಮನೆ ಅಥವಾ ಯಾವುದೇ ಒಂದು ಪ್ಲಾಟ್ ಹಾಗೂ ಯಾವುದೇ ಒಂದು ರಿಯಲ್ ಎಸ್ಟೇಟ್ ಈ ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಡೋದಿಲ್ಲ. ನೀವು ಎಷ್ಟು ನಿಮ್ಮ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿರ್ತೀರ ಅದು ಲಾಸ್ ಆದರೂ ಕೂಡ ಅದು ಬಿಸ್ನೆಸ್ಗೆ ಸಂಬಂಧಪಟ್ಟಿರುತ್ತೆ, ಹಾಗೂ ಪ್ರಾಫಿಟ್ ಆದರೂ ಅದು ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಿರುತ್ತೆ. ಇದರಲ್ಲಿ ಸುಮಾರು ಇನ್ವೆಸ್ಟರ್ಗಳು ಇರಬಹುದು ಅಥವಾ ಎರಡಕ್ಕಿಂತ ಹೆಚ್ಚು ಇನ್ವೆಸ್ಟರ್ಗಳು ನಿಮ್ಮ ಈ 1% ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಬಹುದು. ಹಾಗೂ ನೀವು ನಿಮ್ಮ ಬಿಸ್ನೆಸ್ನಲ್ಲಿ ಒಂದು 15 ಅಥವಾ 10 ಎಂಪ್ಲಾಯಿಗಳು ಕೆಲಸ ಮಾಡ್ತಿದ್ರೆ ಈ ಒಂದು 1% ಕಂಪ್ನಿಯಲ್ಲಿ ನಡೆಯುತ್ತೆ. ಅದಕ್ಕಿಂತ ಹೆಚ್ಚು ಇದ್ದರೆ ನಿಮ್ಮ ಬಂಡವಾಳ ಹೆಚ್ಚು ಆಗಿರುತ್ತೆ. ಅದಕ್ಕಾಗಿ ನೀವು ಮತ್ತೊಂದು ಬಿಸ್ನೆಸ್ನಲ್ಲಿ ರಿಜಿಸ್ಟರ್ ಮಾಡಬೇಕು. 1% ಕಂಪ್ನಿ ಅಂದರೆ ನಿಮಗೆ ಅರ್ಥ ಆಗಿರ್ಬೋದು ಅನ್ಕೋತೀನಿ. ಇದು ನೀವು 1% ಕಂಪ್ನಿ ರಿಜಿಸ್ಟರ್ ನಿಮ್ಮ ಬಿಸ್ನೆಸ್ಗೆ ಈಸಿಲಿಯಾಗಿ ಒಂದು ಗೌರ್ಮೆಂಟ್ ಪೋರ್ಟಲ್ನಲ್ಲಿ ಸುಮಾರು 2 ಅಥವಾ 3 ಸಾವಿರ ರೂಪಾಯಲ್ಲಿ ನೀವು ಈಸಿಲಿಯಾಗಿ ನಿಮ್ಮ ಇದೊಂದು ಬಿಸ್ನೆಸ್ಗೆ ರಿಜಿಸ್ಟರ್ ಮಾಡಬಹುದು. ನೀವು ನಿಮ್ಮ ಈಸಿಲಿ ಬಿಸ್ನೆಸ್ ಓಪನ್ ಮಾಡಿದಾಗ ಇದೊಂದು 1% ಕಂಪ್ನಿ, ನೀವು ಸಿಂಗಲ್ ಆಗಿ ಓನರ್ ಆಗಿದ್ದರೆ ಆ ಕಂಪ್ನಿಗೆ ಮಾತ್ರ ಇದೊಂದು 1% ಕಂಪ್ನಿ ನೀವು ಸಿಂಪ್ಲಿಯಾಗಿ ರಿಜಿಸ್ಟರ್ ಮಾಡಬಹುದು. ನೆಕ್ಸ್ಟ್ ನಾವು ರಿಜಿಸ್ಟರ್ ಮಾಡುವುದು ಒಂದು ಟೈಪ್ಸ್ ಯಾವುದಂದರೆ, ಸಿಂಪ್ಲಿಯಾಗಿ PVT LTD ಪ್ರೈವೇಟ್ ಲಿಮಿಟೆಡ್. ಅಂದರೆ ಈಗ ನೀವು ಸಿಂಪ್ಲಿಯಾಗಿ ನಮ್ಮ ಭಾರತ ದೇಶದಲ್ಲಿ ನೋಡಿರ್ತಾರೆ ಇಂಡಸ್ಟ್ರೀಸ್ಗಳು, ರಿಲಯನ್ಸ್ ಇಂಡಸ್ಟ್ರಿ ಪ್ರೈವೇಟ್ ಲಿಮಿಟೆಡ್, ಮಹೀಂದ್ರ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್. ಈ PVT LTD ಏನಂದರೆ, ಸಿಂಪ್ಲಿಯಾಗಿ ಆ ದೊಡ್ಡ ಕಂಪ್ನಿಗಳಲ್ಲಿ ಬಹಳ ಜನ ಇನ್ವೆಸ್ಟರ್ಗಳು ಇರ್ತಾರೆ. ಆ ಬಹಳ ಜನ ಇನ್ವೆಸ್ಟರ್ಗಳು ಇನ್ವೆಸ್ಟ್ ಮಾಡಿರ್ತಾರಲ್ಲ, ಆ ಇನ್ವೆಸ್ಟ್ ಮಾಡಿರುವ ಭಾಗದಲ್ಲಿ ಅವರು ಅದರ ಮಾಲೀಕರಾಗಿರ್ತಾರೆ. ಈ ಉಳಿದಿರೋ ಟೈಪ್ಸ್ಗಳಲ್ಲಿ ಹಾಗೇನೂ ಇರುವುದಿಲ್ಲ. ಇದೊಂದು ಪ್ರೈವೇಟ್ ಲಿಮಿಟೆಡ್ ಅಂದರೆ ಇದರಲ್ಲಿ ಅವರು ಯಾರು ಇನ್ವೆಸ್ಟ್ ಮಾಡಿರ್ತಾರೆ ಸಿಂಪ್ಲಿಯಾಗಿ ಅವರು ಅದರ ಮಾಲೀಕರಾಗಿರ್ತಾರೆ. ಇದರಲ್ಲಿ ಸಿಂಪ್ಲಿಯಾಗಿ 2ಕ್ಕಿಂತ ಹೆಚ್ಚು ಮಾಲೀಕರು ಇರಬಹುದು ಅಥವಾ 2ಕ್ಕಿಂತ ಕಮ್ಮಿನೂ ಇರಬಹುದು. ಇದರಲ್ಲಿ ಎಷ್ಟು ಜನ ಬೇಕಾದರೂ ಆ ಕಂಪನಿಯ ಮಾಲೀಕರಾಗಬಹುದು. ಅಂದರೆ ಅವರು ಎಷ್ಟು ಜನ ಇನ್ವೆಸ್ಟ್ ಮಾಡಿರ್ತಾರೆ ಅದರಲ್ಲಿ ಅವರು ಯಾರು ಹೆಚ್ಚು ಇನ್ವೆಸ್ಟ್ ಮಾಡಿರ್ತಾರೆ ಅವರು ಆ ಕಂಪನಿಯ ಮಾಲೀಕರಾಗಬಹುದು. ಇದೊಂದು ಪ್ರೈವೇಟ್ ಲಿಮಿಟೆಡ್ ಹೀಗಿರುತ್ತೆ. ಈಗ ನೀವು ಯಾವುದೇ ಬಿಸ್ನೆಸ್ ಓಪನ್ ಮಾಡಿದಾಗ ಸಿಂಪ್ಲಿಯಾಗಿ ನಿಮ್ಮ ಒಂದು ಕಂಪ್ನಿಯ ಹೆಸರಿನ ಮುಂದೆ PVT LTD ಅಂತ ಬರುತ್ತೆ. ಯಾವಾಗ ಬರುತ್ತೆ ಅಂದರೆ, ಸಿಂಪ್ಲಿಯಾಗಿ ನೀವು ಪ್ರೈವೇಟ್ ಲಿಮಿಟೆಡ್ ಆ ಕಂಪ್ನಿಗೆ ರಿಜಿಸ್ಟರ್ ಮಾಡಿದಾಗ ನಿಮ್ಮ ಕಂಪ್ನಿಗೆ PVT LTD ಬರುತ್ತೆ. ಸಿಂಪ್ಲಿಯಾಗಿ ನೀವು ನಿಮ್ಮ ವರ್ಷಕ್ಕೆ 30 ಕೋಟಿ 50 ಕೋಟಿಗಿಂತ ಹೆಚ್ಚು ನೀವು
ಟರ್ನ್ ಓವರ್ ಅಂದರೆ ನೀವು ಸಂಪಾದನೆ ಮಾಡ್ತಾ ಇದ್ರಿ ಅಂದರೆ ಸಿಂಪ್ಲಿಯಾಗಿ ನೀವು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯನ್ನು ರಿಜಿಸ್ಟರ್ ಮಾಡಬಹುದು. ಈ ಪ್ರೈವೇಟ್ ಲಿಮಿಟೆಡ್ ಅಲ್ಲಿಯೂ ಕೂಡ ನೀವು ಸ್ವಂತ ನಿಮ್ಮ ಬಂಡವಾಳವನ್ನು ವೈಯಕ್ತಿಕ ಬಂಡವಾಳ ಇದಕ್ಕೆ ಸಂಬಂಧ ಪಡುವುದಿಲ್ಲ. ಸಿಂಪ್ಲಿಯಾಗಿ ನೀವು ನಿಮ್ಮ ಕಂಪನಿಯಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿರ್ತೀರಾ, ನಿಮ್ಮ ಕಂಪನಿ ಎಷ್ಟು ಸಂಪಾದನೆ ಮಾಡಿರುತ್ತೆ ಅದು ಕಂಪನಿಗೆ ಬಿಟ್ಟಿರುತ್ತೆ. ನಿಮ್ಮ ಸ್ವಂತ ವೈಯಕ್ತಿಕ ಸಂಪಾದನೆ ಬಂಡವಾಳ ಇದಕ್ಕೆ ಸಂಬಂಧ ಪಡುವುದಿಲ್ಲ. ನೀವು ವರ್ಷಕ್ಕೆ ಕೋಟಿಗಳಲ್ಲಿ ಸಂಪಾದನೆ ಮಾಡ್ತಾ ಇದ್ದರೆ ಸಿಂಪ್ಲಿಯಾಗಿ ನೀವು ಇದಕ್ಕೆ ಟ್ಯಾಕ್ಸ್ ಕಟ್ಟಲೇಬೇಕು. TAX ಟ್ಯಾಕ್ಸ್ ಹಾಗೂ GST ನೀವು ಕಟ್ಟಲೇಬೇಕು. ಟ್ಯಾಕ್ಸ್ ಎಷ್ಟಿರುತ್ತೆ ಅಂದರೆ ಸಿಂಪ್ಲಿಯಾಗಿ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗೆ ಸುಮಾರು ಒಂದು 30% ನೀವು ಟ್ಯಾಕ್ಸ್ ಕಟ್ಟಲೇಬೇಕು. ಇನ್ನು ಉಳಿದಿರೋ ಒಂದು ಟ್ಯಾಕ್ಸ್ಗಳಲ್ಲಿ ಕಡಿಮೆ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚು ಈ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳಿಗೆ ಟ್ಯಾಕ್ಸ್ ಕಟ್ಟಲೇಬೇಕು. ಯಾಕಂದರೆ ನೀವು ಇಲ್ಲಿ ದೊಡ್ಡ ಒಂದು ಟರ್ನ್ ಓವರ್ ಅಂದರೆ ದೊಡ್ಡ ಸಂಪಾದನೆಗಳು ಮಾಡ್ತಾ ಇರ್ತೀರಾ. ಎಲ್ಲರ ಬಳಿ ಒಂದು ಹಣ ತೆಗೆದುಕೊಂಡು ನೀವು ದೊಡ್ಡ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರಾ. ಆ ಬಿಸ್ನೆಸ್ ಮಾಡಿದಾಗ ಸಿಂಪ್ಲಿಯಾಗಿ ನೀವು ದೊಡ್ಡ ಹಣವನ್ನು ಸಂಪಾದನೆ ಮಾಡ್ತಾ ಇರ್ತೀರಾ. ನೀವು ಸಿಂಪ್ಲಿಯಾಗಿ ಟ್ಯಾಕ್ಸ್ ಗೌರ್ಮೆಂಟ್ಗೆ ಕಟ್ಟಲೇಬೇಕು. ಎಷ್ಟು ಅಂದರೆ 30%. ಇನ್ನೊಂದು, ಈ ಪ್ರೈವೇಟ್ ಕಂಪನಿಗಳಲ್ಲಿ ಸಿಂಪ್ಲಿಯಾಗಿ ಯಾವುದೇ ಹೊರಗಿನ ವ್ಯಕ್ತಿ ಬಂದು ನಿಮ್ಮ ಶೇರ್ಗಳು ಬೈ ಮಾಡುವಾಗ ಇಲ್ಲ. ಸಿಂಪ್ಲಿಯಾಗಿ ಒಂದು ಸಾಮಾನ್ಯ ವ್ಯಕ್ತಿ ನಿಮ್ಮ ಕಂಪನಿಯಲ್ಲಿ ಅಥವಾ ನಿಮ್ಮ ಬಿಸ್ನೆಸ್ನಲ್ಲಿ ನಿಮ್ಮ ಶೇರ್ಸ್ಗಳು ಅಂದರೆ ನಿಮ್ಮ ಭಾಗಗಳನ್ನು ಸಾಮಾನ್ಯ ಯಾವುದೇ ವ್ಯಕ್ತಿ ತೆಗೆದುಕೊಳ್ಳಲು ಆಗುವುದಿಲ್ಲ. ಯಾರ್ಯಾರು ಇನ್ವೆಸ್ಟ್ ಮಾಡಿರ್ತಾರೆ ಅವರು ತಮ್ಮ ಶೇರ್ಗಳನ್ನು ತೆಗೆದುಕೊಂಡು ಸೋಲ್ಡ್ ಔಟ್ ಹಾಗೂ ಸೆಲ್ ಸಿಂಪ್ಲಿಯಾಗಿ ನಿಮ್ಮ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಬಿಸ್ನೆಸ್ಸಲ್ಲಿ ಮಾಡಬಹುದು. ಈ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ನೀವು ತೆಗೆಯಬೇಕಂದ್ರೆ ಸಿಂಪ್ಲಿಯಾಗಿ ನೀವು ಕೂಡ ಇದೊಂದು ಗೌರ್ಮೆಂಟ್ ಪೋರ್ಟಲಲ್ಲಿ ಹೋಗಿ ನಿಮ್ಮ ರಿಜಿಸ್ಟರ್ ಮಾಡಿದರೆ ಸಿಂಪ್ಲಿಯಾಗಿ ನಿಮಗೆ ಏನಂದರೆ ನೀವು ಸಿಂಪ್ಲಿಯಾಗಿ ನಿಮ್ಮ ಬಿಸ್ನೆಸ್ಗೆ ರಿಜಿಸ್ಟರ್ ಮಾಡ್ಬೋದು. ಇನ್ನೊಂದು, ಈ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗಳಲ್ಲಿ ಸಿಂಪ್ಲಿಯಾಗಿ ನಿಮಗೆ ಫಂಡಿಂಗ್ ಅಂತಾರೆ ಅಲ್ಲ. ಫಂಡಿಂಗ್ ಅಂದರೆ ನೀವು ನಿಮ್ಮ ಬಿಸ್ನೆಸ್ಗೆ ಮೊದಲಿಗೆ ನೀವು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡಿದಾಗ ನಿಮ್ಮ ಬಳಿ ಅಷ್ಟು ಹಣ ಇರುವುದಿಲ್ಲ ಒಂದು ಬಿಸ್ನೆಸ್ ಮಾಡಬೇಕಂದ್ರೆ. ಈ ನೀವು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ರಿಜಿಸ್ಟರ್ ಮಾಡಿದ್ದೀರಿ ಅಂದರೆ ಸಿಂಪ್ಲಿಯಾಗಿ ಬ್ಯಾಂಕ್ಗಳು ಹಾಗೂ ಯಾವುದೇ ಹಣ ಕೊಡುವ ವ್ಯಕ್ತಿ ಈ ಪ್ರೈವೇಟ್ ಲಿಮಿಟೆಡ್ ಇದೆಯಲ್ಲ ಅಂತ ನಿಮಗೆ ಈಸಿಲಿಯಾಗಿ ನಿಮ್ಮ ಫಂಡಿಂಗನ್ನು ಕೊಡ್ತಾರೆ. ಇನ್ನು ಯಾವುದೇ ರಿಜಿಸ್ಟರ್ಗಳಲ್ಲಿ ಅಷ್ಟು ಜನರು ನಂಬೋದಿಲ್ಲ. ಈ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ಈಸಿಲಿಯಾಗಿ ನಿಮಗೆ ಫಂಡಿಂಗ್ ಕೊಡುವವರು ನಂಬ್ತಾರೆ. ಯಾಕಂದರೆ ಇದೊಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇರುತ್ತೆ, ದೊಡ್ಡದೊಂದು ಕಂಪ್ನಿ ಆಗಿರುತ್ತೆ, ನಮಗೆ ಪ್ರಾಫಿಟ್ ಸಿಗುತ್ತೆ ಅಂತ ಈಸಿಲಿಯಾಗಿ ನಿಮಗೆ ಬ್ಯಾಂಕ್ದವರು ಹಾಗೂ ಯಾವುದೇ ಒಂದು ವ್ಯಕ್ತಿ ಸಿಂಪ್ಲಿಯಾಗಿ ನಿಮಗೆ ಫಂಡಿಂಗ್ ಕೊಡ್ತಾರೆ. ನೆಕ್ಸ್ಟ್ ನಾನು ನಿಮಗೆ ಒಂದು ಹೇಳಬೇಕಂದ್ರೆ ನೆಕ್ಸ್ಟ್ ರಿಜಿಸ್ಟರ್ ಮಾಡುವ ಒಂದು ಟೈಪ್ಸ್ ಯಾವುದಂದರೆ ಸಿಂಪ್ಲಿಯಾಗಿ LLP ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್. ಈಗ ನಿಮಗೆ ನಾನು ಸಿಂಪ್ಲಿಯಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ, ತಿಳ್ಕೊಂಬಿಡಿ. ಸಿಂಪ್ಲಿಯಾಗಿ ನಾನು ಒಂದು ಬಿಲ್ಡಿಂಗ್ ಕಟ್ತಾ ಇದ್ದೀನಿ, ಒಂದು 30 ಕೋಟಿ ರೂಪಾಯಿಯ ಒಂದು ಬಿಲ್ಡಿಂಗ್ ಕಟ್ತಾ ಇರ್ತೀನಿ. ಆ ಬಿಲ್ಡಿಂಗ್ ನಾನು ಕಟ್ಬಿಡ್ತೀನಿ. ಯಾವಾಗಂದರೆ ಒಂದು 2 ಅಥವಾ 3 ವರ್ಷದ ನಂತರ ನಾನು ಆ ಬಿಲ್ಡಿಂಗ್ ಕಟ್ಬಿಡ್ತೀನಿ. ಆಗ ನಾವು ಈ LLP ಆಗಿ ಯೂಸ್ ಮಾಡ್ತೀವಿ, ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್. ಲಿಮಿಟೆಡ್ ಆಗಿ ಇರುತ್ತೆ. ನಿಮ್ಮ ಬಿಲ್ಡಿಂಗ್ ಕಟ್ಟುವ ಸಲುವಾಗಿ ನೀವು ಇದೊಂದು ರಿಜಿಸ್ಟರ್ ಮಾಡಿರ್ತೀರ. ನಿಮ್ಮ ಪಾರ್ಟ್ನರ್ಗಳಿಗಾಗಿ ಎಷ್ಟು ಹಣ ಕೊಟ್ಟಿರ್ತಾರೆ, ಎಷ್ಟು ಟೈಮ್ ಇರುತ್ತೆ, ಇದೆಲ್ಲ ಅದರಲ್ಲಿ ರಿಜಿಸ್ಟರ್ ಮಾಡುವಾಗ ಎಲ್ಲ ನೀವು ಬರೆದಿರ್ತಾರೆ. ಸಿಂಪ್ಲಿಯಾಗಿ ನೀವು ಒಂದು ಯಾವುದೇ ಬಿಲ್ಡಿಂಗ್ ಅಥವಾ ಯಾವುದೇ ಒಂದು ಸಂಸ್ಥೆ ಕಟ್ಟಿದಾಗ ಆ ಪಾರ್ಟ್ನರಲ್ಲಿ ಎಷ್ಟು ಹಣ ಇನ್ವೆಸ್ಟ್ ಮಾಡಿರ್ತಾರೆ ಅದಕ್ಕೆ ಇದೊಂದು ರಿಜಿಸ್ಟರ್ ಮಾಡುವ ಇದೊಂದು LLP ಲಿಮಿಟೆಡ್ ಲಯಬಿಲಿಟೀಸ್ ಪಾರ್ಟ್ನರ್ಶಿಪ್. ಪಾರ್ಟ್ನರ್ ಅಂದರೆ ಸಿಂಪ್ಲಿಯಾಗಿ ಇದಕ್ಕೆ ನೀವು 2ಕ್ಕಿಂತ ಹೆಚ್ಚು ಪಾರ್ಟ್ನರ್ ಕೂಡ ಇರ್ಬೋದು, 2ಕ್ಕಿಂತ ಹೆಚ್ಚು ಕಡಿಮೆ ಪಾರ್ಟ್ನರ್ ಕೂಡ ಇರ್ಬೋದು. ಸಿಂಪ್ಲಿಯಾಗಿ ಇದೊಂದು ಪ್ರೈವೇಟ್ ಲಿಮಿಟೆಡ್ ಹಾಗೂ ಪಾರ್ಟ್ನರ್ಶಿಪ್ ಎರಡು ಮಿಕ್ಸ್ ಮಾಡಿದಾಗ ಇದೊಂದು LLP ಆಗಿ ಪರಿವರ್ತನೆ ಆಗುತ್ತೆ. ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್, ಈ ಪ್ರೈವೇಟ್ ಲಿಮಿಟೆಡ್ ಹಾಗೂ ಒಂದು ಪಾರ್ಟ್ನರ್ಶಿಪ್ ಎರಡು ಅರ್ಧ ಮಿಕ್ಸ್ ಮಾಡಿದಾಗ ಇದೊಂದು LLP ಮಿಕ್ಸ್ ಆಗುತ್ತೆ. ಮಿಕ್ಸ್ ಆಗಿದಾಗ ಈ LLP ಬಂದಾಗ ಸಿಂಪ್ಲಿ ನೀವು ಏನು ಮಾಡ್ತೀರಾ ಅಂದರೆ ನೀವು ಯಾರಾದರೂ ಇನ್ವೆಸ್ಟ್ ಮಾಡಿರುವಂಥ ಹಣ ಈ LLPಯಲ್ಲಿ ಒಂದು ಟೈಮ್ ಲಿಮಿಟೆಡ್ ಆಗಿ ಇರುತ್ತೆ. ಆ ಲಿಮಿಟೆಡ್ ಟೈಮ್ ಮುಗಿದಾಗ ಸಿಂಪ್ಲಿಯಾಗಿ ನೀವು ಇದು ರಿಜಿಸ್ಟರ್ ಮಾಡುವಂಥ ಕಂಪ್ನಿ ಡಿಲೀಟ್ ಅಥವಾ ನೀವು ಕ್ಯಾನ್ಸಲ್ ಮಾಡಬಹುದು. ಹೀಗಿರುತ್ತೆ. ನಿಮಗೆ ಈ ವಿಡಿಯೋದಲ್ಲಿ ನಾನು ಹೇಳಿರುವಂಥ ಈ ಟೈಪ್ಸ್ಗಳು ರಿಜಿಸ್ಟರ್ ಮಾಡುವ ನಿಮ್ಮ ಬಿಸ್ನೆಸ್ಗೆ ಟೈಪ್ಸ್ಗಳು ತಿಳಿದಿದ್ದರೆ ನಾನು ಇದೊಂದು ವಿಡಿಯೋಗೆ ಲೈಕ್ ಮಾಡಿ. ನಿಮ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತ ಮುಂದಿನ ವಿಡಿಯೋದಲ್ಲಿ GST ಹೇಗೆ, ಎಷ್ಟು ಪರ್ಸೆಂಟ್ ಇರುತ್ತೆ, ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ಇರುತ್ತೆ ನಮ್ಮ ಕಂಪನಿಗಳಿಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಅಂತ ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.